ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಜನವೋ ಜನ, ಗೊಂದಲವೋ ಗೊಂದಲ. ಸ್ಪಷ್ಟ ಉತ್ತರ ನೀಡದ ಡೆಪ್ಯೂಟಿ ತಹಶೀಲ್ದಾರ್, ಜನ ಹೇಳಿದ್ರೆ ಕೇಳ್ತಿಲ್ಲ ಅನ್ನೋ ತಹಶೀಲ್ದಾರ್. ಹೌದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಓಲ್ಡ್ ಏಜ್ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದು ನಿಂತು ಹೋಗಿರುವವರು, ವಿಕಲಚೇತನ ಮತ್ತು ವಿಧವಾ ವೇತನ ಬಾರದೇ ಇರುವವರು ಮತ್ತು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವವರ ದಂಡೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಮುಂಜಾನೆಯಿಂದಲೇ ಕ್ಯೂ ನಿಂತಿದ್ದಾರೆ. ಇದು ಒಂದು ದಿನದ್ದಲ್ಲ, ಕಳೆದ 15 ದಿನಗಳಿಂದಲೂ ನಡೆಯುತ್ತಿದೆ ಎಂದು ಕ್ಯೂ ನಿಂತಿರುವ ವಯೋವೃದ್ಧರು ಮತ್ತು ವಿಕಲಚೇತನರು ದೂರುತ್ತಾರೆ. ಯಾಕೆ ಈ ಗೊಂದಲ ಅಂತೀರಾ? ಇತ್ತೀಚೆಗೆ 4 ಚಕ್ರ ಅಂದರೆ ಕಾರು ಹೊಂದಿರುವವರು BPL ಪಡಿತರ ಚೀಟಿ ತೆಗೆದುಹಾಕಲಾಗಿದೆ. ಈ ಹಿಂದೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ 60,000 ರೂಪಾಯಿ ನಮೂದಿಸಿದ್ದರು. ಇದರಿಂದ ವೃದ್ಧಾಪ್ಯ, ವಿಧವಾ ಮತ್ತು ವಿಕಲಚೇತನರ ಪಿಂಚಣಿ ಹಣ ಬರುತ್ತಿಲ್ಲ. ಆದಾಯ ಪ್ರಮಾಣ ಪತ್ರದಲ್ಲಿ 30,000 ರೂಪಾಯಿ ಎಂದು ಸರ್ಟಿಫಿಕೇಟ್ ಮಾಡಿಸಿಕೊಂಡು ಬಂದರೆ ನಿಮಗೆ BPL ರೇಷನ್ ಕಾರ್ಡ್ ಮತ್ತು ಪಿಂಚಣಿ ದೊರೆಯುತ್ತದೆ ಎಂದು ಪಂಚಾಯಿತಿಯಲ್ಲಿ ಹೇಳಿದ್ದಾರಂತೆ. ಹೀಗಂತ ಅಲ್ಲಿ ಕ್ಯೂ ನಿಂತಿರುವ ನೂರಾರು ಸಂಖ್ಯೆಯಲ್ಲಿರುವಂತಹ ವಯೋವೃದ್ಧರು, ವಿಧವೆಯರು, ವಿಕಲಚೇತನರು ಮತ್ತು ಪಡಿತರ ಚೀಟಿ ವಂಚಿತರು ಮುಂಜಾನೆಯಿಂದಲೇ ಸಂಜೆವರೆಗೂ ಕಾದು ಹಸಿವಿನಿಂದ ಕಂಗಾಲಾಗಿ ವಾಪಸ್ ಹೋಗುತ್ತಿರುವವರ ಮಾತಾಗಿದೆ. ಕರೆ ಮೂಲಕ ಉತ್ತರಿಸಿದ ತಹಶೀಲ್ದಾರ್ ಕಮ್ ದಂಡಾಧಿಕಾರಿಗಳಾದ BN ಗಿರೀಶ್ ರವರು, ಕಾರು ಹೊಂದಿರುವವರು ನಗರದಲ್ಲಿ ಸ್ವಂತ ಮನೆ ಹೊಂದಿರುವವರಿಗೆ ರೇಷನ್ ಕಾರ್ಡ್ನಿಂದ ಹೆಸರನ್ನು ತೆಗೆದಿದ್ದಾರೆ. ಜನರಿಗೆ ಹೇಳಿದರೆ ಕೇಳುತ್ತಿಲ್ಲ ಎನ್ನುತ್ತಾರೆ. ಇನ್ನು ಕ್ಯೂ ನಿಂತ ಜನರು, ಸರ್ವರ್ ಇಲ್ಲ, ಇದು ಗ್ರೌಂಡ್ ಫ್ಲೋರ್ನಲ್ಲಿದೆ, ಟಾಯ್ಲೆಟ್ ಮತ್ತು ಕುಡಿಯುವ ನೀರಿಗೂ ಸಮಸ್ಯೆ ಇದೆ ಎಂದು ದೂರುತ್ತಾರೆ. ತಹಶೀಲ್ದಾರ್ ಸಾಹೇಬರೇ, ದಯಮಾಡಿ ಸೋಷಿಯಲ್ ಮೀಡಿಯಾಗಿ ಕೆಲಸ ಮಾಡುವುದನ್ನು ಆಮೇಲೆ ಮಾಡುವಿರಂತೆ. ಈಗ ನಿಮ್ಮದೇ ಕಚೇರಿಯಲ್ಲಿ ಆಗುತ್ತಿರುವ ಲೋಪದೋಷಗಳ ಕಡೆ ಗಮನ ನೀಡಿ. ರೈತರ ಕಷ್ಟವಂತೂ ಹೇಳತೀರದಾಗಿದೆ. ಇನ್ನು ಇಲ್ಲಿ ಕಾದು ನಿಂತಿರುವ ಜನಕ್ಕೆ ಏನು ಹೇಳುತ್ತೀರಿ ಸ್ವಾಮಿ? ದಯಮಾಡಿ ಉತ್ತರಿಸಿ. ಈ ಜನರನ್ನು ಕಷ್ಟದಿಂದ ಪಾರು ಮಾಡಿ. ಸರ್, ಮೀಡಿಯಾದವರು ನಿಮಗೆ ಫೋನ್ ಮಾಡಿ ಎಷ್ಟೊತ್ತಾಯ್ತು ಸರ್? ಎಷ್ಟು ಕೆಳಗಡೆ ಇದ್ದೆ ನಾನು. ಸರ್ ಬಂದಿದ್ರೆ ನೀವು ಕೆಳಗಡೆ ಫೋನ್ ಮಾಡಿದ್ರು ತಾನೆ? ಇಲ್ಲಿ ಜನ ಇದ್ರಿ, ಜನ ಸರ್ ಜಿಲ್ ಒಂದು ನಿಮಿಷ ಇರಲಿ ಸರ್, ಮಾಡಿಸಿ ಪ್ರಾಬ್ಲಮ್ ಮಾಡಿಸಿ ಹೇಳಿ, ವಿಡಿಯೋದವ್ರ ಮುಂದೆ ಮಾತಾಡಿ ಬನ್ನಿ. ಕ್ಲಿಯರ್ ಮಾಡಿಸ್ತಾ ಇದೀವಿ. ಸಮಾಧಾನ ಇರ್ಬೇಕು. ನಾವು ನಿಮ್ಮಂಗ್ ಕಾಳಜಿ 15 ದಿನ ಸಮಾಧಾನ ಇಲ್ಲ ಸರ್. ನಿನ್ನೆಯಿಂದ ಪ್ರಾಬ್ಲಮ್ ಇದೆ. ನಿನ್ನೆಯಿಂದ ಅಲ್ಲ, 15 ದಿನದಿಂದ ಇವರು ರೈತರ ಸಮಸ್ಯೆ ಮೇಲೆ ರೈತರಿಗೆ ಸಮಸ್ಯೆ ಐತೆ ಅಂತ ಕೇಳಿದ್ರು. ಇವ್ರ ಮೇಲೆ ಏನ್ ಅವ್ರ ಮಾತುಗಳನ್ನ ಏನ್ ಅರ್ಥ? ಯಾರ್ದಿದು? ಈಗ ರೇಷನ್ ಕಾರ್ಡು ಸರ್, ರೇಷನ್ ಕಾರ್ಡು ಈಗ ಅರ್ಧ ದಿವಸಕ್ಕೆ ಕೊಟ್ಬಿಟ್ಟಿದೀವಿ, ವಯಸ್ಸಾಗೋದಕ್ಕಿಂತ ಮುಂಚಿತವಾಗಿ ಕೊಟ್ಬಿಟ್ಟಿವಿ ಅಂತ ಹೇಳ್ತಾವ್ರ ಅಧಿಕಾರಿಗಳು. ಈಗ ನಮ್ ಚೆಕ್ ಮಾಡ್ತಾವ್ರೆ. ಆದ್ರೆ ನಾವು ನಿಮ್ಮನ್ನ ಕೊಡಿ ಅಂತ ನೀವು ತಾನೇ ನಮಗೆ ಕೊಡ್ಸಿದ್ದು. ಅಧಿಕಾರಿಗಳು ಬಂದು ತಗೊಳ್ಳಿ, ರೇಷನ್ ಕಾರ್ಡ್ ಮಾಡಿಸ್ಕೊಡಿ. OAP ನಾನು ಹೇಳ್ತಾ ಇರೋದು, OAP ಬಗೆಗೆ ನೀವು ಮಾಡಿಸ್ಕೊಡ್ರಪ್ಪ ಅಂತ ಬಂದು ಹೇಳಿ ನೀವು ಮಾಡಿಸ್ಕೊಟ್ರಿ. ನಮ್ಗೆ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ, ಮಾಡಿಸ್ಕೊಂಡವ್ರೆ. ಇವತ್ತು ಅರ್ಧ ದಿನಕ್ಕೆ ಕೊಟ್ಟವ್ರು ಏನಂತವ್ರು ಅಧಿಕಾರಿಗಳು. ನೀವು ಸೆಕ್ರೆಟರಿ ಆಗ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಬೋದು, ತಹಸೀಲ್ದಾರ್ ಆಗಿರ್ಬೋದು. ನೀವು ತಾನೇ ನಮಗೆ ಕೊಟ್ಟಿದ್ದು. ಅವತ್ತಾಕೆ ನೀವು ಕೊಡದಂಗೆ ಕಂಡೀಷನ್ ಮಾಡ್ಲಿಲ್ಲ? ಈಗ ಕೊಟ್ಬಿಟ್ಟು ಈಗ ಆಗುದಿಲ್ಲ ಅರ್ಧ ದಿನಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ, ತಪ್ಪು ಅದು. ಅದೇ ಇವಾಗ ಒಂದು 2-3 ದಿವಸದಿಂದ ನಮ್ಗೆ ಪಂಚಾಯತಿ ಕಡೆಯಿಂದ ಕಳಿಸಿದ್ದಾರೆ. ನೀವು ಬರೋದು ಹಿಂಗ ದುಡ್ಡು ಬಂದಿಲ್ಲ, ನೀವು ಹೋಗಿ ಚೆಕ್ ಮಾಡಿಸಿ, ನಿಮ್ಗೆ ದುಡ್ಡು ಬರುದಿಲ್ಲ ಅಂತ ಹೇಳಿ ಕಳ್ಸವ್ರಿಗೆ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಿಂತಿದ್ವಿ, ಅರಿತಾ ಇದ್ವಿ. ಹೌದು, ತಿರ್ಗಾ ರಿಪೀಟ್ ಮಾಡ್ಬೇಕು, ನೀವು ಕ್ಯಾನ್ಸಲ್ ಮಾಡ್ತಾರೆ. 20 ವರ್ಷಕ್ಕೆ 30 ವರ್ಷಕ್ಕೆ ತಕೊಂಡಿರೋರು ಅವ್ರೆ. ಯಾಕೆ ಕೊಟ್ರಿ ನೀವು? ಈ 25 ವರ್ಷ 30 ವರ್ಷಕ್ಕೆ ನೀವು ಯಾಕಪ್ಪ ಕೊಟ್ರಿ? ನಾವ್ ಹೇಳಿದ್ವಾ? ನೀವ್ ಯಾಕೆ ಕೊಟ್ರಿ? ದುಡ್ಡು ಬರಕಲ್ಲ ಅಂತ ಏನೇನೋ ಹೇಳ್ತಾವ್ರೆ. ದುಡ್ಡು ಬರೋದಿಲ್ಲ ಅಂದ್ರೆ ಇನ್ಕಮ್ ಮಾಡ್ಸಿ, ಅದ್ ಮಾಡ್ಸಿ, ಇಲ್ಲಿ ಮಾಡ್ಸಿ ಅಂತ ಗೊತ್ತಾಗೋದಿಲ್ಲ. ಬಂದಿನೇನೆ ಬಂಡಿ ನಾವು ನಿಂತ್ಕೊಳಕ್ಕಾಗಲ್ಲ ಅಂತ ಹೋದ್ರು. ಇವತ್ತು ಬರ್ತೀವಿ, ಸರ್ವರ್ ಇಲ್ಲ ಅಂತ. ನೀವು ನಾಳೆ ಬರ್ಬೇಕು, ತಿರ್ಗಾ ಲೈನಿಂದ ಬರ್ಬೇಕು. ಇದೇ ಹಿಂಸೆ ಆಗಿರೋದು. ವಯಸ್ಸಾದವ್ರಿಗೆ ನಿಂತ್ಕೊಳಕ್ ಆಗೋದಿಲ್ಲ, ಹಿಂಸೆ ಹಿಂಗೆ ಹೇಳ್ಬಿಟ್ಟವ್ರಲ್ಲ, ಹಿಂಗೆ ಇದೇ ಒಂದು ಹಿಂಸೆ ಆಗಿರೋದು. ಅವ್ರಿಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ವಯಸ್ಸಾದವ್ರು ಮುತ್ರು ಏನ್ ಮಾಡ್ಬೇಕು? ಯಾರು ಮಾಡ್ತಾರೆ ಇದನ್ನು? ಸರ್, ಇದು ಇನ್ಕಮ್ ಮಾಡೋದಕ್ಕೆ ಅಂತ ಆದೇಶ ಮಾಡಿದ್ರು ಸರ್. ಇನ್ಕಮ್ ಬೇಕು ಅಂದ್ರೆ ಪೆನ್ಷನ್ ಸ್ಟಾಪ್ ಮಾಡಿದ್ದಾರೆ. ಏಜ್ 60 ವರ್ಷ ಮೇಲ್ಪಟ್ಟವ್ರಿಗೆ ಪೆನ್ಷನ್ ಕೊಡ್ತಾ ಇದಾರಲ್ಲ ಸರ್ಕಾರದಿಂದ, ಓಟ್ ಪೆನ್ಷನ್ ಅಂತ, ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅದನ್ನ ಬಂದು ಕೇಳಿದಾಗ ಏನ್ ಮಾಡಿದ್ರು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಅಂದ್ರು. ಹಳೇದು 60,000 ರೂಪಾಯಿ ಇನ್ಕಮ್ ಇತ್ತು, ಈಗ 30,000 ರೂಪಾಯಿ ಇನ್ಕಮ್ ಮಾಡ್ಬೇಕಂತೆ. 23ನೇ ತಾರೀಕು ನೋಡಿ, ಇಲ್ಲೇ ಇದೆ. 23ನೇ ತಾರೀಕು ಇನ್ಕಮ್ ಬೇಕಾಗಿರ್ಲಿಲ್ಲ.
ಇನ್ಕಮ್ ಸರ್ಟಿಫಿಕೇಟ್ ಕೋರ್ಟ್ ಇಂದ ಅಪ್ ಟು ಡೇಟ್ 23ನೇ ತಾರೀಕಿಂದ ಈಚೆಗೆ ಕೋರ್ಟ್ ಅಪ್ ಟು ಡೇಟ್ ಮಾಡಿಸ್ಕೊಂಡ್ ಕೊಡಿ ಅಂತ ಇದ್ ಮಾಡ್ತಾ ಇದಾರೆ. ಈಗ 15 ದಿನದಿಂದ ಹಿಂಗ್ ತಿರ್ತಾ ಇದೀವಿ. 15 ದಿನದಿಂದ ಸರ್ ಇದೇ ಸರ ಸಮಸ್ಯೆ ಆಗದೆ. ಸುಮಾರು 7:30 8 ಗಂಟೆಗೆ ಬಂದು ಎಲ್ಲ ಕ್ಯೂ ಲೈನ್ ನಿಂತ್ಕೊಂಡವ್ರು. ಇವರೆಲ್ಲ ಕ್ಯೂ ಲೈನ್ ನಿಂತಿರೋದೇ ಸರ್. ಇವರೆಲ್ಲ ಕ್ಯೂ ಲೈನ್ ನಿಂತಿರೋದಿಯಾ ಒಂದು 15-20 ದಿನ ಸರ್ ನಾನು ತಿರ್ತಾ ಇದ್ದೀನಿ. ಅದು ಹಿಂದೇನೂ ಆಗಿರ್ಬೋದು ಸಮಸ್ಯೆ. ಕೇಳಿದ್ರೆ ಉಡಾಪಿ ಉತ್ತರ ಕೊಡ್ತಾನೆ ಹೊರಗಡೆ ಕೂತಿರೋನು. ಇಷ್ಟು ಜನಕ್ಕೆ ಒಬ್ಬನೇ ಆಪರೇಟರ್ ಮಾಡ್ತಾ ಇರೋದು. ಇನ್ನೊಂದು 1 ಅವರ್ 2 ಅವರ್ ಹೋಯ್ತು ಅಂತ ಅಂದ್ರೆ ಸರ್ವರ್ ಇಲ್ಲ ಅಂತಾನೆ, ನೆಟ್ ಇಲ್ಲ ಅಂತಾನೆ. ಸರ್ವರ್ ಇಲ್ಲ ನೆಟ್ ಇಲ್ಲ ಅಂತಾನೆ. ಹೋಗಿ ಕೇಳೋಕ್ ಹೋದ್ರೆ ಮೇಲಧಿಕಾರಿ ತಕ ಹೋಗಿ ಅಂತಾರೆ. ಅಲ್ಲೋಗಿ ಕೇಳೋರೆ ಸರ್ವರ್ ಇಲ್ಲ ನಾವೇನ್ ಮಾಡುವ ಅಂತಾರೆ. ಈಗ ತಗೊಂಡ್ಬಂದು ಅಂಡರ್ ಪಾಸ್ ಅಲ್ಲಿ ಸರ್ವರ್ ಇದ್ ಮಾಡ್ಕೊಂಡು ಕೂತವ್ರೆ. ಇವೆಲ್ಲ ಮ್ಯಾಲ್ಗಡೆ ಇಡ್ಬೇಕು. ಸರ್ವರ್ ಬರ್ತದ ಅಂಡರ್ ಪಾಸ್ ಅಲ್ಲಿ ಸರ್ವರ್ ಬರಲ್ಲ. ಇದು ಯಾರು ಜವಾಬ್ದಾರಿ ತಗೋತಾನೆ ಇಲ್ಲ. ನಮ್ಗೆ ಇನ್ಕಮ್ ಸರ್ಟಿಫಿಕೇಟ್ 30,000 ಮಾಡ್ಬೇಕಾಯ್ತು. ಮೊದ್ಲು 60,000 ಮಾಡ್ಕೊಟ್ಟಿದ್ರು. 60,000 ಆಗಲ್ಲ ಅಂತ ಈಗ 30,000 ಮಾಡ್ಬೇಕಂತೆ. ಇಲ್ಲ ಅಂತ ಮುಂದೆ ತಿಂಗಳು ನಮ್ಗೆ ಪಿಂಚಿನ್ ಇಲ್ಲ, ಪಿಂಚಿನ್ ಬರ್ತಲ್ಲ ನಮ್ಗೆ. ಈ ತರ ಜನಕ್ಕೆಲ್ಲ ಸರ್ವೆ ಬಂದಿ ಹೊಡಿತಾ ಇದಾರೆ. ಎಲ್ಲ ನಿಂತ್ಕೊಂಡು ಈಗ 1,000 ಮೇಲೆ ಜನ ನಿಂತ್ಕೊಂಡಿದ್ರೆ ಇಲ್ಲೇನೆ. ನಾವು 4 ದಿವಸದಿಂದ ಬರ್ತಾ ಇದ್ದೀನಿ. ನಾನು 2 ಗಂಟೆ 3 ಗಂಟೆಗೆ ಬಂದಿದ್ದೀನಿ. ಮುಂದೆಯಿಂದ ನಮ್ಗೆ ಇಲ್ಲ. ಇಲ್ಲಿ ನೋಡಿ ಕಲ್ ನಾವು ಜನಕ್ಕೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಹಂಗ ಕೂತ್ಕೊಂಡು ನಾನು ನನಗೆ ನಿಂತ್ಕೊಳ್ಳೋದಿಲ್ಲ. ಇದು ಉಂಟಾಗಿದೆ. ಈ ದಿನ ಚನ್ನಪಟ್ಟಣ ತಾಲೂಕು ನಾಡ ಕಚೇರಿನಲ್ಲಿ ಏನು ಅರ್ಜಿ ಸ್ವೀಕೃತ ಮಾಡೋ ವ್ಯವಸ್ಥೆಯಲ್ಲಿ ರಾಜ್ಯಾದ್ಯಂತ ತಾಂತ್ರಿಕ ದೋಷ ಉಂಟಾಗಿರುತ್ತದೆ. ಅದನ್ನ ಸರಿಪಡಿಸಲಾಗುತ್ತದೆ. ನಿನ್ನೆ ಮಧ್ಯಾಹ್ನದಿಂದ ತಾಂತ್ರಿಕ ದೋಷ ಇದ್ದು ಅದನ್ನ ತುರ್ತಾಗಿ ಸರಿಪಡಿಸಲಾಗುವುದೆಂದು ನಮ್ಮ ಡಿಸ್ಟಿಕ್ ಕನ್ಸಲ್ಟೆಂಟ್ ಅವರು ನಮಗೆ ಮಾಹಿತಿ ನೀಡಿರ್ತಾರೆ. ನಾವು ಜನಗಳಿಗೆ ಅದನ್ನ ತಿಳಿಸಿ ಆದಷ್ಟು ಬೇಗ ಅದು ಕ್ಲಿಯರ್ ಆಗಿದ ತಕ್ಷಣ ಏನು ಕಾರ್ಯತಂತ್ರ ಇದೆ ಮುಂದುವರಿಸ್ತಾ ಇದ್ದೀವಿ. ನಾವು ಡೇ ಟು ಡೇ ಏನು ಕ್ರಮ ವಹಿಸ್ತಾ ಇದೀವಿ ಅದು ಮುಂದುವರಿಸ್ತೀವಿ. ಜಾತಿ ಪ್ರಮಾಣ ಪತ್ರದಲ್ಲಿ ಆದಾಯ ನಮೂದಿಸಬೇಕಾದ್ರೆ ಹಿಂದೆ ಎಲ್ಲ 60,000 ಏನೋ ನಮೂದಿಸ್ಕೊಟ್ಟಿದ್ದಾರೆ, ಹಾಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ರೈತರು ನಿಂತಿದ್ದಾರೆ. ಅದು ರಾಜ್ಯಾದ್ಯಂತ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದು ವೆರಿಫಿಕೇಶನ್ ನಡೀತಾ ಇದೆ. ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಈಗ ತಾಂತ್ರಿಕ ತೊಂದರೆಯಿಂದ ಅಡಚಣೆ ಉಂಟಾಗಿದೆ. ಏನು ಅರ್ಜಿ ತಗೊಳ್ಳೋ ಬಗ್ಗೆ ಅಡಚಣೆ ಉಂಟಾಗಿದೆ. ಅದು ತಾಂತ್ರಿಕ ದೋಷ ನಿವಾರಣೆ ಆದ ತಕ್ಷಣ ಅದನ್ನ ಕ್ರಮ ವಹಿಸಲಾಗುವುದು. ಕೆಲವರು 15 ದಿನದಿಂದಲೂ ಇದೇ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಆರೋಪ ಮಾಡ್ತಾರೆ. 15 ದಿವಸ ಅಂದ್ರೆ ಅವ್ರಿಗೆ ತಾಂತ್ರಿಕವಾಗಿ ಅವ್ರ ತೊಂದರೆ ಇದೆ ಅವ್ರದ್ದು. ಅಂದ್ರೆ ಅವರು ಒಂದು ಏನು ಅವ್ರ ರೇಷನ್ ಕಾರ್ಡ್ ಅಂತ ಇರುತ್ತೆ, ಇನ್ನೊಂದಿರುತ್ತೆ. ಅವರು ಮತ್ತೊಂದು ಕಡೆ ಅವ್ರ ಮಕ್ಕಳು ಯಾವ್ದನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಲ್ಲಿ ಅವ್ರೇನಾದ್ರು ಮಾಡಿದ್ರೆ ಅದು ತಾಂತ್ರಿಕ ದೋಷ ಲಿಂಕ್ ಆಗಿ ಅದು ಕಂಡು ಬರುತ್ತದೆ. ಅದನ್ನೆಲ್ಲ ಪರಿಶೀಲನೆ ಹಂತದಲ್ಲಿದ್ದು ಅದೆಲ್ಲ ಸರಿಪಡಿಸಲಾಗುವುದು. ಮತ್ತೆ ಸರ್ ಈ ಕೌಂಟರ್ಗಳು ಮಾಡಿರ್ತಕ್ಕಂಥದ್ದು ಬೇಸ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ನೆಟ್ವರ್ಕ್ ಬರ್ತಾ ಇಲ್ಲ. ಮತ್ತೆ ಎಲ್ಲ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್, ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಅಟ್ಲೀಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ ಸರ್. ನಮ್ಮ ಕುಡಿ ನೀರು ವ್ಯವಸ್ಥೆ ಕೂಡ ಇಲ್ಲಿ ತಾಲೂಕಾಡಳಿತ ಮಾಡಿಲ್ಲ ಅಂತ ಇದ್ದಾರೆ. ಇದ್ರ ಬಗ್ಗೆ ಏನು ಇಲ್ಲ, ಅಲ್ಲಿ ಮೊದಲಿಂದನೂ ಕೆಳಗಡೆ ಪಾರ್ಕಿಂಗ್ ಹಾಕಿ ಕೇಸ್ 1 ಈಗ ಸುಲಲಿತವಾಗಿ ನಡೀತಾ ಇದೆ ಸ್ವಾಮಿ. ಆ ರೀತಿಯ ಪ್ರಾಬ್ಲಮ್ ಇಲ್ಲ. ಜನರು ಕ್ಲೀನ್ ಆಗಿ ನಿಂತ್ಕೊಳ್ಳಿ ಅಂತ ಸ್ಪೇಷಿಯಸ್ ಆಗಿ ಜಾಗ ಇದೆ. ಆವರಣದಲ್ಲಿ ಗಾಳಿ ಬೆಳಕು ಸಾಕಷ್ಟಿದೆ. ಸುಭದ್ರವಾಗಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಇಲ್ಲೇ ಕೂತಿರ್ತೀವಿ. ಒಂದು ನೀರಿನ ಕೂಡ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ ಕ್ಯಾನ್ ಇದೆ. ನೀರಿನ ವ್ಯವಸ್ಥೆ ಮಾಡಿದೆ. ಅದನ್ನ ಆದ್ಯತೆ ಮೇರೆಗೆ ಇನ್ನೊಮ್ಮೆ ಅದು ಸರಿಪಡಿಸಲಾಗುವುದು. ಅಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ. ದುರಸ್ತಿ ಆದ ನಂತರ ಎಲ್ಲ ಮುತುವರ್ಜಿ ವಹಿಸಿ ಕ್ರಮ ವಹಿಸ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.